ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಪನ್ನೀರಿಂದ ಒಂದು ಒಳ್ಳೆ ಪರೋಟ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಒಳ್ಳೆ ಟೇಸ್ಟ್ ಕೂಡ ಇದೆ, ಬೇಗ ಕೂಡ ಆಗೋಗಿದೆ. ಬೇಗ ಕೂಡ ಮಾಡ್ಕೋಬೋದು, ನೀವು ಮಾಡಿದ್ರೂ ತುಂಬ ಚೆನ್ನಾಗಿದೆ, ತುಂಬ ರುಚಿಯಾಗಿದೆ. ಮಕ್ಕಳು ಈ ರೀತಿ ಮಾಡಿದ್ರೆ ಖಾಲಿ ಆಗೋದೇ ಗೊತ್ತಾಗಲ್ಲ, ಅಷ್ಟು ನೀಟಾಗಿ ತಿಂತಾರೆ. ಮೊದಲಿಗೆ ನಾನಿಲ್ಲಿ ಪರೋಟ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ಬಟ್ಲಿಗೆ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. 2 ಕಪ್ಪು, ನನಗೆ ಇಲ್ಲಿ ಒಂದು 6 ಪರೋಟ ಆದರೆ ಸಾಕು. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಸೇರಿಸ್ಕೊಂಡು ನೀರು ಹಾಕೋದಕ್ಕಿಂತ ಮುಂಚೆ ನಾನು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಿಸ್ಕೊತಾ ಇದ್ದೀನಿ. ಡ್ರೈ ಮಿಕ್ಸ್ ಆಗಿದೆ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಕಲಿಸ್ಕೊತೀನಿ. ಚಪಾತಿ ಹಿಟ್ಟು ಹೇಗೆ ನಾವು ಕಲಿಸ್ಕೊತೀವಿ ಅಷ್ಟೇ ತೆಳ್ಳಗಿದ್ರೆ ಸಾಕು, ತುಂಬ ಗಟ್ಟಿ ಬೇಡ. ತುಂಬ ಗಟ್ಟಿ ಇದ್ದರೆ ಅದು ಒತ್ತಬೇಕಾದ್ರೆ ಕಟ್ಟಾಗೋಗ್ಬಿಡುತ್ತೆ. ಅದರಿಂದ ಸ್ವಲ್ಪ ನೋಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೇ ಕಲಿಸ್ಕೋಬೇಕು. ನೀರನ್ನ ಒಟ್ಟಿಗೆ ಹಾಕೋಬಾರ್ದು, ನೀರು ಸ್ವಲ್ಪನೇ ಸೇರಿಸ್ಕೊಂಡು ನಾವು ಚಪಾತಿ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ತುಂಬ ಬೇಗ ರೆಡಿ ಆಗೋಗ್ಬಿಡುತ್ತೆ ಚಪಾತಿ ಹಿಟ್ಟೊಂದು ರೆಡಿ ಮಾಡ್ಕೊಂಡ್ಬಿಟ್ರೆ. ನೋಡಿ, ಈ ರೀತಿಯಾಗಿ ನಾನು ಚಪಾತಿ ಹಿಟ್ಟನ್ನ ನಾದ್ತಾ ಇದ್ದೀನಿ. ನೋಡಿ, ಇಷ್ಟು ತೆಳ್ಳಗಿದ್ರೆ ಸಾಕು, ಕರೆಕ್ಟಾಗಿ ಆಗಿದೆ. ಇದನ್ನು ನಾನಿವಾಗ ಒಂದು ಅರ್ಧ ಗಂಟೆ ಅಥವಾ ಒಂದು 10 ನಿಮಿಷನಾದರೂ ಸೈಡಲ್ಲಿ ಎತ್ತಿಟ್ಕೋತೀನಿ. ಅಷ್ಟೊತ್ತಿಗೆ ನಾನಿಲ್ಲಿ ಸ್ಟಫಿಂಗ್ ಮಾಡೋದಕ್ಕೆ, ಪರೋಟ ಮಾಡೋದಕ್ಕೆ 200 ಗ್ರಾಮಷ್ಟು ಮಿಲ್ಕಿ ಮಿಶ್ರ ಅವ್ರದ್ದು ಪನ್ನೀರನ್ನ ತೊಗೊಂಡಿದ್ದೀನಿ. ಪನ್ನೀರ್ ತೊಗೊಂಡು ನೀಟಾಗಿ ಈ ಕೊಬ್ಬರಿ ತುರಿತೀವಲ್ವ, ಇದರಲ್ಲಿ ತುರ್ಕೊಂಬಿಟ್ಟಿದ್ದೀನಿ. 200 ಗ್ರಾಮ್ ತೊಗೊಂಡಿದ್ದೀನಿ ನಾನು. ಇವಾಗ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಪನ್ನೀರ್ ಕೂಡ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿತಿದ್ದಾಗೇ ಒಂದು ಚೂರು ಅಂದರೆ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅದು ಹಾಕ್ತಿದ್ದಂಗೆ 2 ಈರುಳ್ಳಿನ ನೀಟಾಗಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ನಾವು ಪರೋಟ ಮಾಡಬೇಕಾದ್ರೆ ದಪ್ಪ ಆದರೆ ಪರೋಟ ಕಿತ್ತೋಗ್ಬಿಡುತ್ತೆ. ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿನ. ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ನಾನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಬಣ್ಣ ಚೇಂಜ್ ಆಗಿದೆ, ಹಸಿಮೆಣಸಿನ್ಕಾಯಿನೂ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಅಂದರೆ ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಕಾಳು ಮೆಣಸಿನ ಪೌಡ್ರು ಖಾರಕ್ಕೆ ಬೇಕಲ್ವ ನಮಗೆ, ಹಸಿಮೆಣಸಿನ್ಕಾಯಿ ಕಡಿಮೆನೇ ಹಾಕ್ಕೊಂಡಿದ್ದೀನಿ ನಾನು. ಪೆಪ್ಪರ್ ಪೌಡ್ರ್ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಇದ್ರ ಜೊತೆಗೆ ಪನ್ನೀರ್ನ ಏನು ನಾನು ತುರಿದಿಟ್ಕೊಂಡಿದ್ದೆ ಅಲ್ವಾ, ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲಿ ಫ್ರೈ ಮಾಡ್ಕೊಂಬಿಡೋಣ. ತುಂಬ ಚೆನ್ನಾಗಾಗ್ತಾಯಿದೆ ನೋಡಿ. ಪನ್ನೀರು ಬಿಸಿ ತಾಗ್ತಿದ್ದಂಗೆ ಎಷ್ಟು ಚೆನ್ನಾಗಿ ಸ್ವಲ್ಪ ಮೆಲ್ಟ್ ಆಗೋ ಥರ ಆಗ್ತಾಯಿದೆ ನೋಡಿ. ನೋಡೋದಕ್ಕೆ ಒಳ್ಳೆ ಎಗ್ ಬುರ್ಜಿ ಥರ ಇದೆ, ತುಂಬ ಚೆನ್ನಾಗಾಗಿದೆ ನೋಡಿ. ಗಟ್ಟಿ ಕೂಡ ಆಯಿತು. ಇವಾಗ ನಾನು ಪರೋಟ ಮಾಡೋದಕ್ಕೆ ಹೇಗೆ ಬೇಕೋ ಆಗ ರೆಡಿಯಾಗಿದೆ. ಕೊನೆಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನೀಟಾಗಿ ಒಂದು ಅರ್ಧ ಗಂಟೆ ಅಥವಾ ಒಂದು 10 ನಿಮಿಷನಾದರೂ ತಣ್ಣಗಾಗಕ್ಕೆ ಬಿಡೋಣ. ಬಿಸಿದು ಹಾಕಿದ್ರೆ ಒತ್ತಕ್ಕಾಗೋದಿಲ್ಲ. ಅದರಿಂದ ಅಷ್ಟೊತ್ತಿಗೆ ನಾನಿಲ್ಲಿ ಹಿಟ್ಟು ಹೇಗೆ ರೆಡಿಯಾಗಿದೆ ಅಂತ ನೋಡೋಣ. ಗೋಧಿ ಹಿಟ್ಟು ನೋಡಿ, ಇನ್ನೂ ಸಾಫ್ಟ್ ಆಗಿದೆ ಗೋಧಿ ಹಿಟ್ಟು, ತುಂಬ ಚೆನ್ನಾಗಾಗಿದೆ, ಚೆನ್ನಾಗಿ ನೆಂದಿದೆ ಕೂಡ. ಇದನ್ನು ಇನ್ನೊಂದು ಸರಿ ಚೆನ್ನಾಗಿ ಹೊಂದಿಸ್ಕೊಂಬಿಡೋಣ, ಚೆನ್ನಾಗಿ ನಾದ್ಕೊಂಬಿಡೋಣ ಗೋಧಿ ಹಿಟ್ಟನ್ನು. ತುಂಬ ಬೇಗ ಆಗೋಗ್ಬಿಡುತ್ತೆ ಪರೋಟನೂ ಅಷ್ಟು, ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಮನೆಯಲ್ಲೇ ಮಾಡಿದ್ರೆ ಹೆಲ್ದಿ ಕೂಡ ಅಲ್ವಾ, ಅದರಿಂದನೇ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಬಾಕ್ಸ್ ಕೂಡ ಇದನ್ನೇ ಕಟ್ತಾಯಿದ್ದೀನಿ. ಇವಾಗ ನಾನು ಇದನ್ನು ಚಪಾತಿ ಹಿಟ್ಟಿನ ಆಕಾರದಲ್ಲಿ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ತೊಗೊಂಡು ಒತ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಅಗಲ ಮಾಡಿಕೊಂಡು ಇದಕ್ಕೆ ನಾನು ಒಂದು ಉಂಡೆ ಪನ್ನೀರ್ದು ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಉಂಡೆಗಳನ್ನ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಒಂದು ಉಂಡೆ ಕಟ್ಕೊಂಡು, ನಾವು ಇವಾಗ ಒಬ್ಬಟ್ಟಿಗೆಲ್ಲ ಹೂರಣ ಇಟ್ಕೊಂಡು ರೆಡಿ ಮಾಡ್ಕೋತೀವಲ್ವ ಒಬ್ಬಟ್ಟು ತಟ್ಟೋದಕ್ಕೆ, ಆ ರೀತಿಯಾಗಿ ಮಾಡಿಕೊಂಡು ನೀಟಾಗಿ ಒಂದ್ಸಲಿ ಕವರ್ ಮಾಡ್ಕೊಂಬಿಟ್ಟು ಇವಾಗ ನಾನು ಒಸಿತಾ ಇದ್ದೀನಿ. ಅಂದರೆ ಚಪಾತಿ ಒತ್ತುತ್ತೀವಲ್ವ ಅದೇ ಕೋಲಿನ ಸಹಾಯದಿಂದ ನಾನು ಚಪಾತಿ ರೀತಿಯಲ್ಲಿ ಪರೋಟನ ರೆಡಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಕಿತ್ತೋಗುತ್ತೆ ಅನ್ನೋ ಭಯ ಇಲ್ಲ, ಏನಿಲ್ಲ. ತುಂಬಾ ರುಚಿಯಾಗೂ ಇರುತ್ತೆ, ತುಂಬಾ ಚೆನ್ನಾಗೂ ಬರುತ್ತೆ. ಇವಾಗ ನಾನು ತವಾ ಬಿಸಿಗಿಟ್ಟಿದ್ದೀನಿ. ಇದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಪರಾಟನ ಹಾಕ್ಕೊಳ್ಳೋಣ ಬೇಯಿಸೋದಕ್ಕೆ. ನೀವು ತುಪ್ಪ ಬೇಕಾದರೂ ಹಾಕ್ಕೋಬೋದು, ಬೆಣ್ಣೆ ಬೇಕಾದರೂ ಹಾಕ್ಕೋಬೋದು, ಅಥವಾ ಎಣ್ಣೆನೂ ಕೂಡ ಸೇರಿಸ್ಕೋಬೋದು. ಏನು ಬೇಕಾದ್ರೂ ಸೇರಿಸ್ಕೋಬೋದು. ಎಣ್ಣೆ ಕಡಿಮೆ ಇರಲಿ ಅಂದರೆ ಕಡಿಮೆ ಕೂಡ ಸೇರಿಸ್ಕೋಬೋದು. ಜಾಸ್ತಿ ಬೇಕು, ರುಚಿ ಜಾಸ್ತಿ ಬೇಕು ನನಗಿದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಎಣ್ಣೆ 2 ಕಡೆನೂ ನಾನು ಎಣ್ಣೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ.
ನೋಡಿ ಈ ಥರ ಬೇಯಿಸ್ಕೋಬೇಕು. 2 ಸೈಡೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪರೋಟ ರೆಡಿ ಆಗೋಗ್ಬಿಡುತ್ತೆ. ಎಷ್ಟು ನೀಟಾಗಿದೆ ನೋಡಿ, ಸ್ವಲ್ಪ ಕೂಡ ಕಿತ್ತೋಗಿಲ್ಲ, ಅದೇನಿಲ್ಲ. ತುಂಬ ಚೆನ್ನಾಗಿ ಒಳ್ಳೆ ಒಬ್ಬಟ್ಟು ಥರ ಬಂದಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡೋದಕ್ಕೆ ಒಳ್ಳೆ ಚಪಾತಿನೇ ಮಾಡಿದ್ದೀವೇನೋ ಅನ್ನೋ ಥರ ಇದೆ, ಅಷ್ಟು ಚೆನ್ನಾಗಿದೆ. ಮತ್ತು ಅಗಲ ಕೂಡ ಮಾಡ್ಕೊಂಡಿದ್ದೀನಿ ನಾನು. ಇನ್ನೊಂದು ರೀತಿ ನಾನು ಸ್ಟಫಿಂಗ್ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ನೋಡಿ. ಹೋಳಿಗೆ ಎಲ್ಲ ಮಾಡ್ಕೋಬೇಕಾದ್ರೆ ನಾವು ಕಣಕ ರೆಡಿ ಮಾಡ್ಕೋತೀವಿ ನೋಡಿ ಅಗ್ಲಕ್ಕೆ, ಆ ರೀತಿಯಾಗಿ ನಾವು ಗೋಧಿ ಹಿಟ್ಟನ್ನ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ತೊಗೊಂಡು ಕೈನಲ್ಲೇ ನಾನು ಈ ಥರ ಅಗಲ ಮಾಡಿಕೊಂಡು ತಟ್ಕೊಂಡು ಇದಕ್ಕೆ ನಾನು ಪನ್ನೀರನ್ನು ಹಾಕ್ಕೊಂಡು ನೀಟಾಗಿ ಈ ರೀತಿ ಉಂಡೆ ಮಾಡ್ಕೋತಾ ಇದ್ದೀನಿ ನೋಡಿ. ಕೈನಲ್ಲೇ ಮಾಡ್ಕೋಬೋದು, ನೀಟಾಗಿ ಕೈಲೇ ತಟ್ಕೊಂಬಿಡ್ಬೋದು, ಒಂಚೂರು ಕಿತ್ತೋಗಲ್ಲ, ಏನಿಲ್ಲ ನೋಡಿ. ಒಂದಷ್ಟು ಅಗಲನ ನಾನು ಕೈಯಲ್ಲೇ ಮಾಡ್ಕೋತೀನಿ, ಆಮೇಲೆ ನಾನು ಚಪಾತಿ ಒತ್ತೋ ಕೋಲಿಂದ ನಾನು ಮಾಡ್ಕೋತೀನಿ. ಪೂರ್ತಿಯಾಗಿ ಕೈಯಲ್ಲೇ ಮಾಡ್ಕೋಬೋದು, ತುಂಬ ಈಸಿಯಾಗಿ ಮಾಡ್ಕೋಬೋದು, ಏನು ಕಷ್ಟನೇ ಅನಿಸಲ್ಲ. ಪರೋಟ ಮಾಡಬೇಕು ಅಂದರೆ ಅಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿ, ತೋರಿಸ್ತಾ ಇದ್ದೀನಿ. ಇವಾಗ ನಾನು ಹಿಟ್ಟು ಹಾಕ್ಕೊಂಡು ಗೋಧಿ ಹಿಟ್ಟನ್ನು ಸ್ವಲ್ಪ ಒಸ್ಕೊಂಬಿಡ್ತೀನಿ ಅಷ್ಟೇ. ಸ್ವಲ್ಪ ಕೂಡ ಕಿತ್ತೋಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಲಂಚ್ ಬಾಕ್ಸ್ಗೆಲ್ಲ ಹಾಕಿ ಬೇಕಾದ್ರೆ ನಾವು 4 ಪರೋಟ ಹಾಕಿದ್ರೂ ಖಾಲಿ ಮಾಡ್ಕೊಂಬರ್ತಾರೆ ಮಕ್ಕಳು, ಅಷ್ಟು ಚೆನ್ನಾಗಿರುತ್ತೆ. ಇದ್ರ ಜೊತೆ ಸೈಡ್ಗೆ ತುಪ್ಪ ಕೂಡ ಇಷ್ಟಪಡ್ತಾರೆ ಮಕ್ಕಳು. ಅದ್ರ ಜೊತೆಗೆ ಮೊಸರು ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಉಪ್ಪಿನಕಾಯಿ ಪರೋಟ ಜೊತೆಗೆ ಉಪ್ಪಿನಕಾಯಿ ಮತ್ತು ಮೊಸರನ್ನ ಹಾಕಿ ಕೊಟ್ಟರೆ ತುಂಬಾ ರುಚಿಯಾಗಿರುತ್ತೆ, ತುಂಬ ಟೇಸ್ಟ್ ಕೂಡ ಇರುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ ಮೊಸರು ಜೊತೆ ತಿನ್ನೋದಕ್ಕೆ. ನೀವು ಒಂದ್ಸರಿ ಈ ರೀತಿಯಾಗಿ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ನಿಮಗೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸವಿರುಚಿಯ ಆಟ ಚಾನಲ್ನ ಸಪೋರ್ಟ್ ಮಾಡಿ. ಇಷ್ಟೊತ್ತು ತಾಳ್ಮೆಯಿಂದ ನಾನು ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.